ಸಿಡಿ ಕಿಚನ್ ಬ್ಲಾಗ್ಸಿಗೆ ಎಲ್ಲರಿಗೂ ಸ್ವಾಗತ. ಸೊ ಈಗ ನಾನು ಸೇಮಿಗೆದ್ದು ಪಾಯಸ ಮಾಡ್ತಿದ್ದೇನೆ, ಬನ್ನಿ ಮಾಡುವ. ಸೊ ಇಲ್ಲಿ ನಾನು ಗೀ ಹಾಕ್ತಿದ್ದೇನೆ. ಗೀ ಎಷ್ಟು ತಗೊಳ್ತೀರಿ ಅಷ್ಟು ಒಳ್ಳೆಯದಾಗಿ ಬರುತ್ತೆ, ಅಂದರೆ ಟೇಸ್ಟ್ ಆಗುತ್ತೆ ನಿಮ್ಮದು ಪಾಯಸ. ಸೊ ಇನ್ನು ಇದರಲ್ಲಿ ಸೇವನ್ನು ಒಳ್ಳೇದು ಮಾಡಿ ಫ್ರೈ ಮಾಡಬೇಕು. ನೋಡಿ, ಇಷ್ಟು ಫ್ರೈ ಆದರೆ ಸಾಕು, ಲೈಟ್ ಬ್ರೌನಲ್ಲಿ. ಸೊ ಇನ್ನು ಇದಕ್ಕೆ ಹಾಲು ಹಾಕುವ. ಅಂದರೆ ಇದು ನಾನು ಹಾಲು ಆಲ್ರೆಡಿ ಬಿಸಿ ಮಾಡಿ ಇಟ್ಟದ್ದು ಹಾಲನ್ನು ಹಾಕ್ತಿದ್ದೇನೆ. ಇನ್ನು ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಸಕ್ಕರೆ ಹಾಕಿ, ಅಂದರೆ ಬೆಲ್ಲ ಕೂಡ ಹಾಕ್ಬೋದು ನಿಮಗೆ. ನಾನಿಲ್ಲಿ ಸ್ವಲ್ಪ ಕಮ್ಮಿ ಸಕ್ಕರೆ ಹಾಕ್ತಿದ್ದೇನೆ, ಯಾಕಂದರೆ ಮತ್ತೆ ನಾನು ಇದಕ್ಕೆ ಸ್ವಲ್ಪ ಕ್ರೀಮ್ ಹಾಕ್ತೇನೆ, ಸೊ ಅದಕ್ಕೆ. ಇನ್ನು ಇದಕ್ಕೆ ಒಂದು 4-5 ಏಲಕ್ಕಿ ಕೂಡ ನಾನು ಹಾಕ್ತೇನೆ, ಅಂದರೆ ಒಳ್ಳೆಯದಾಗಿ ಅರೋಮ ಬರುತ್ತೆ ಅದಕ್ಕೆ. ಸೊ ನೋಡಿ, ಇಲ್ಲಿ ಕ್ರೀಮ್ ಹಾಕ್ತಿದ್ದೇನೆ. ಇದು ಸ್ವೀಟ್ ಇರುತ್ತೆ, ಅದಕ್ಕೋಸ್ಕರ ಸಕ್ಕರೆ ಸ್ವಲ್ಪ ಕಮ್ಮಿ ಹಾಕಿದೆ. ಕ್ಯಾಶು, ದ್ರಾಕ್ಷಿ ಎಲ್ಲ ಇದ್ದರೆ ಅದನ್ನು ಕೂಡ ಗೀಯಲ್ಲಿ ಫ್ರೈ ಮಾಡಿ ಹಾಕ್ಬೋದು, ಒಳ್ಳೆಯದಾಗುತ್ತೆ ಟೇಸ್ಟಿಯಾಗಿ. ಸೊ ಹಾಗೇನೆ ಇಲ್ಲಿ ಅಮ್ಮನೊಂದು ಬೂತಾಯಿಯದ್ದು ಗಸಿ ಮಾಡಿಟ್ಟಿದ್ದಾರೆ. ಸೊ ಬೂತಾಯಿ ಗಸಿ ಇವತ್ತು ನೈಟ್ ನಾನು ತಿನ್ನಲ್ಲ ಅದು. ಸೊ ನಮ್ಮದು ಊಟ ಎಲ್ಲ ಆಯಿತು. ಈಗ ನಾನು ಸೀವದ್ದು ಪಾಯಸ ತಿಂತಿದ್ದೇನೆ, ನೋಡ್ಬೋದು ಒಳ್ಳೆಯದಾಗಿ ಆಗಿದೆ. ಗುಡ್ ಮಾರ್ನಿಂಗ್. ಸೊ ರಾಜ್ಮಾ ತಂದಿಟ್ಟದ್ದು ಉಂಟು. ಸೊ ರಾಜ್ಮದ್ದು ಎಂತಾದರೂ ಮಾಡುವ, ಅಂದರೆ ನಿನ್ನೆ ನೈಟ್ ನೆನೆಸಿಟ್ಟಿದ್ದೆ. ಸೊ ಅದರದ್ದು ಎಂತಾದರೂ ಈಗ ರೆಸಿಪಿ ಮಾಡಬೇಕು. ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಿದ್ದೇನೆ, ಯಾಕಂದರೆ ಅದು ಸ್ವಲ್ಪ ಬೇಯಲಿಕ್ಕೆ ಟೈಮ್ ತಾಗುತ್ತೆ, ಅದಕ್ಕೆ ಇದರಲ್ಲೇ ಕುಕ್ಕರಲ್ಲೇ ಮಾಡ್ತಿದ್ದೇನೆ. ಸೊ ಫಸ್ಟಿಗೆ ನಾನು ಇಲ್ಲಿ ತೆಂಗಿನ ಎಣ್ಣೆಯನ್ನು ತೊಗೊಂಡಿದ್ದೇನೆ. ತೆಂಗಿನ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಟರೆ ಆಯಿತು. ಒಗ್ಗರಣೆ ಅಂದರೆ ನಾನು ಕರಿಬೇವು ಮಾತ್ರ ಹಾಕ್ತಿದ್ದೇನೆ, ಒಗ್ಗರಣೆ ಸೊಪ್ಪು ಅಂತ ಹೇಳ್ತೇವೆ ನೋಡಿ, ಅದು ಮಾತ್ರ ಹಾಕ್ತಿದ್ದೇನೆ. ಸೊ ನೋಡಿ, ಇದು ಕೂಡ ಫ್ರೆಶ್ ಅಂತ ಸಿಗಲಿಲ್ಲ ನನಗೆ, ಫ್ರಿಜ್ಜಲ್ಲಿತ್ತು, ಅದನ್ನೇ ಹಾಕ್ತಿದ್ದೇನೆ. ಮತ್ತು 2 ಮೆಣಸು ಹಾಕ್ತಿದ್ದೇನೆ ಕಟ್ ಮಾಡಿಟ್ಟದು, ಯಾಕೆಂದರೆ ಇದು ತುಂಬ ಖಾರ ಉಂಟು, 2 ಮೆಣಸು ಹಾಕ್ತಿದ್ದೇನೆ. ಇದು ಸ್ವಲ್ಪ ಫ್ರೈ ಆದಮೇಲೆ ನಾನು ರೆಡಿ ಮಾಡಿಟ್ಟಿದ್ದೆ ಪೇಸ್ಟ್. ಇದು
ನೀರುಳ್ಳಿ ಮತ್ತು ಟೊಮೆಟೊದ್ದು ಪೇಸ್ಟ್. ಇದರಲ್ಲಿ 3 ನೀರುಳ್ಳಿ ಉಂಟು, ಹಾಗೆಯೇ 2 ದೊಡ್ಡದು ಸೈಜಿದ್ದು ಟೊಮೆಟೊ ಉಂಟು. ಇದನ್ನೀಗ ಇದರಲ್ಲಿ ಒಳ್ಳೇದು ಮಾಡಿ ಫ್ರೈ ಮಾಡಬೇಕು. ಇದನ್ನು ನೀವು ಎಷ್ಟು ಒಳ್ಳೇದು ಮಾಡಿ ಫ್ರೈ ಮಾಡ್ತೀನಿ ನೋಡಿ, ಅಷ್ಟು ಒಳ್ಳೆಯದು. ಇದಕ್ಕೆ ಮೆಣಸಿನ ಹುಡಿ ಹಾಗೆಯೇ ಸ್ವಲ್ಪ ಅರಿಶಿನ ಹುಡಿಯನ್ನು ಸೇರಿಸ್ತಿದ್ದೇನೆ. ಈ ಪೇಸ್ಟ್ ಒಳ್ಳೆಯದಾಗಿ ಅಂದರೆ ಎಣ್ಣೆ ಬಿಡಬೇಕು, ಅಷ್ಟರ ತನಕ ಇದನ್ನು ಒಳ್ಳೇದು ಮಾಡಿ ಬೇಯಿಸಬೇಕು. ಇದನ್ನು ಹಾಗೆಯೇ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಇಡಬೇಕು. ಸೊ 5 ನಿಮಿಷ ಆಗಿದೆ. ಇನ್ನು ನಾನು ಇದಕ್ಕೆ ಕಟ್ ಮಾಡಿಟ್ಟ ಪೊಟ್ಯಾಟೊವನ್ನು ಹಾಕ್ತಿದ್ದೇನೆ, ಆಲೂಗಡ್ಡೆಯನ್ನು. ಸೊ ನಾನು ಇಲ್ಲಿ ಮೀಡಿಯಮ್ ಆಗಿ ಕಟ್ ಮಾಡಿದ್ದೇನೆ, ಸ್ವಲ್ಪ ದೊಡ್ಡದು ತುಂಡು ಹಾಗೆ ಇಡಲಿಲ್ಲ, ಅಂದರೆ ಚಿಕ್ಕದು ಕೂಡ ಅಲ್ಲ, ಅಂದರೆ ನಾರ್ಮಲ್ ಸೈಜಲ್ಲಿ ಚಾಪ್ ಮಾಡಿಟ್ಟಿದ್ದೇನೆ. ಹಾಗೆಯೇ ಇದು ನೈಟ್ ನೆನೆಸಿಟ್ಟದ್ದು, ಒಂದು ಬೆಳಿಗ್ಗೆ ತನಕ ಎಷ್ಟು ಅಂದರೆ ನಿಮಗೆ ಒಳ್ಳೆಯದಾಗಿ ಸೈಜ್ ಸಾಫ್ಟ್ ಆಗುತ್ತೆ, ಅಂದರೆ ದೊಡ್ಡದಾಗುತ್ತೆ ತುಂಬ. ಸೊ ನೀವು ಡೈರೆಕ್ಟ್ ಮಾಡೋಕ್ಕಾಗಲ್ಲ, ಇದನ್ನು ನೆನೆಸಿಡಬೇಕು. ಒಂದು ಬೆಳಗ್ಗೆ ಇಟ್ಟರೆ ಸಂಜೆ ಮಾಡುವ ಹಾಗೆ, ಅಥವಾ ನೈಟ್ ಇಟ್ಟರೆ ಬೆಳಗ್ಗೆ ಮಾಡುವ ಹಾಗೆ. ನೀವು ನೆನೆಸಿಟ್ಟ ನೀರನ್ನು ಯೂಸ್ ಮಾಡಬೇಡಿ, ಒಮ್ಮೆ ಅದನ್ನು ಒಳ್ಳೇದು ಮಾಡಿ ತೊಳೆಯಿರಿ, ಮತ್ತೆ ಅದನ್ನು ಯೂಸ್ ಮಾಡಿ. ಇನ್ನಿದನ್ನು ಕುಕ್ಕರಲ್ಲಿ ಒಂದು 3 ವಿಸಿಲ್ ತನಕ ಇಡ್ತೇನೆ ನಾನು. ಸೊ 3 ವಿಸಿಲ್ ಆಯಿತು, ನೋಡುವ ಹೇಗಾಗಿದೆ ಅಂತ.
ಸೊ ಇಲ್ಲಿ ನಾನೀಗ ಪಾವ್ ಭಾಜಿ ಮಸಾಲವನ್ನು ಹಾಕ್ತಿದ್ದೇನೆ. ಇದು 10 ರೂಪಾಯಿದು ಒಂದು ಪ್ಯಾಕೆಟ್, ಇದು ಫುಲ್ ಹಾಕ್ತಿದ್ದೇನೆ. ಸೊ ಒಮ್ಮೆ ಹೀಗೆ ಟ್ರೈ ಮಾಡಿ ನೋಡಿ. ಇನ್ನು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಕೂಡ ಈಗ ಹಾಕ್ತಿದ್ದೇನೆ. ನಾನು ಆಗ ಹಾಕಿರಲಿಲ್ಲ. ಸೊ ಈಗ ನಾನು ಇಲ್ಲಿ ಎಷ್ಟು ಬೇಕಷ್ಟು ಉಪ್ಪು ಹಾಕ್ತಿದ್ದೇನೆ. ಇಲ್ಲಿ ಕನ್ಸಿಸ್ಟೆನ್ಸಿ ಸ್ವಲ್ಪ ನಾನು ಅಂದರೆ ನೀರಾಗಿ ಇಡ್ತಿದ್ದೇನೆ. ಸೊ ನೀರು ಈಗ ಜಾಸ್ತಿ ಹಾಕಿದರೆ ಮತ್ತು ಅದು ಆಲೂಗಡ್ಡೆ ಇರೋದ್ರಿಂದ ಗ್ರೇವಿ ತಿಕ್ಕಾಗುತ್ತೆ. ಸೊ ಈಗನೇ ತಿಕ್ಕಿಟ್ರೆ ನೀವು ಅದು ಮತ್ತು ಆಲೂಗಡ್ಡೆದು ಪಲ್ಯ ಆಗ್ತದೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇಲ್ಲಿ ನಾನು ಸ್ವಲ್ಪ ಮ್ಯಾಗಿ ಮಸಾಲ ಕೂಡ ಸೇರಿಸಿದ್ದೇನೆ. ಇದು ಆಪ್ಷನಲ್, ನಿಮಗೆ ಬೇಕಾದರೆ ಹಾಕ್ಬೋದು, ಇದು ಸ್ಕಿಪ್ ಕೂಡ ಮಾಡ್ಬೋದು. ಇದು ಅಂದರೆ ಆಲ್ರೆಡಿ ನಾನು ಫ್ರಿಜ್ಜಲ್ಲಿ ಕಟ್ ಮಾಡಿ ಇಟ್ಟ ಪ್ಯಾಕೆಟ್ ಇತ್ತು, ಸ್ವಲ್ಪ ಇತ್ತು ಅದರಲ್ಲಿ. ಸೊ ಅದನ್ನು ಹಾಕಿದೆ. ಸೊ ಇನ್ನು ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕಿ ಅದನ್ನು ಸ್ವಲ್ಪ ಗಾರ್ನಿಷ್ ಕೂಡ ಮಾಡ್ಬೋದು. ಇದು ನಮ್ಮದು ರೆಡಿ ಆಯಿತು. ನಾನು ಮತ್ತೆ ತೋರಿಸ್ತೇನೆ ನಿಮಗೆ ಊಟ ಮಾಡುವಾಗ. ಸೊ ನಮ್ಮದು ನೋಡ್ಬೋದು ಎಲ್ಲ ಪಾತ್ರೆ ಎಲ್ಲ ಆಗಿದೆ. ಇದನ್ನು ಈಗ ಒಳ್ಳೇದು ಮಾಡಿ ತೊಳಿಬೇಕು. ಸೊ ನೋಡಿ, ಈಗ ಗ್ರೇವಿ ಸ್ವಲ್ಪ ದಪ್ಪ ಆಗಿದೆ. ಇನ್ನು ನೈಟ್ ಅದು ಊಟ ಮಾಡುವಾಗ ಸ್ವಲ್ಪ ಇನ್ನೂ ಕೂಡ ತಿಕ್ಕಾಗುತ್ತೆ. ಸೊ ಟೇಸ್ಟ್ ಅಂತೂ ತುಂಬ ಒಳ್ಳೆಯದಾಗಿದೆ. ಆ್ಯಕ್ಚುಲಿ ನಾನು ಇಲ್ಲಿ ಬಾಯ್ಲ್ಡ್ ರೈಸಲ್ಲಿ ಊಟ ಮಾಡ್ತಿದ್ದೇನೆ. ಸೊ ನಾನು ನೈಟ್ ವೈಟ್ ರೈಸ್ ಮಾಡ್ತೇನೆ. ಸೊ ಅದರ ಜೊತೆ ಅಂತೂ ಕಾಂಬಿನೇಷನ್ ಹೇಳೋದೇ ಬೇಡ, ತುಂಬ ಚೆನ್ನಾಗಾಗುತ್ತೆ. ಸೊ ನೋಡಿ, ಈಗ ಗ್ರೇವಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಇದು ನಾನು ನೈಟ್ ವಿಡಿಯೋ ಮಾಡ್ತಿದ್ದೇನೆ. ಸೊ ನೈಟ್ ಇದ್ದು ಡಿನ್ನರ್ ವೈಟ್ ರೈಸ್ ಜೊತೆಗೆ ನಂದು ಬೆಸ್ಟ್ ಕಾಂಬಿನೇಷನ್. ಇಲ್ಲಿ ಅಮ್ಮ ಮೀನಲ್ಲಿ ಊಟ ಮಾಡ್ತಿದ್ದಾರೆ, ಅವರಿಗೆ ಇದೆಲ್ಲ ಸೇರಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ.